ನಾವೆಲ್ಲಿಂದ ಉಳಿತಾಯ ಮಾಡೋಕ್ಕಾಗುತ್ತೆ? ತಿನ್ನು, ಹೋಗು, ಕೆಲಸ ಮಾಡು, ಮನೆಗೆ ಬಾ, ಮಲಗು, ಇಷ್ಟೇ ಜೀವನ ರೀ. ಸೇವಿಂಗ್ಸ್ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ. ಖರ್ಚು ವೆಚ್ಚಗಳನ್ನು ನೋಡ್ಕೊಂಡು ಹೋಗೋದೇ ಭಾರ ಆಗಿಬಿಡ್ತಾ ಇದೆ. ಹಾಗಾದರೆ ನೋಡ್ತಾ ಹೋಗೋಣ ಹಾಲಿನ ದರ ಇಲ್ಲಿ ಎಷ್ಟೆಷ್ಟು ಆಗುತ್ತೆ ಅಂಥೇಳಿ. 4 ರೂಪಾಯಿ ಜಾಸ್ತಿ ಆಗಿದೆ ಅಲ್ವಾ ಇಲ್ಲಿ ಟೋನ್ಡ್ ಹಾಲು ಪ್ರಸ್ತುತವಾಗಿ ನಾವು ನೋಡೋದಾದರೆ ಲೀಟ್ರಿಗೆ 42 ರೂಪಾಯಿ ಇದೆ. ನಾಳೆಯಿಂದ 46 ರೂಪಾಯಿ ಆಗ್ತಾ ಇದೆ. ಜನರ ಮೇಲೆ ಕಸದ ಟ್ಯಾಕ್ಸ್ ನೋಡಿ, ರೆಸಿಡೆಂಟ್ ಸೇಲು 600 ಚದರ ಅಡಿವರೆಗಿನ ಕಟ್ಟಡಗಳಿಗೆ ತಿಂಗಳಿಗೆ 10 ರೂಪಾಯಿ ಜಾಸ್ತಿ ಆಗ್ತಾ ಇದೆ. 600 ಚದರದಿಂದ 1000 ಚದರವರೆಗಿನ ಕಟ್ಟಡಗಳಿಗೆ ತಿಂಗಳಿಗೆ 50 ರೂಪಾಯಿ. 1000ದಿಂದ 2000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ 100 ರೂಪಾಯಿ ಜಾಸ್ತಿ ಆಗ್ತಾ ಇದೆ. 2000ದಿಂದ 3000 ಚದರಡಿಗೆ ನೋಡಿ, ಈಗ ಬೇರೆ ಬೇರೆ ಕಡೆಗೆ ಹೋಲಿಸಿದರೆ ಮುಂಬೈ ಬಿಟ್ಟರೆ ಬಹುಶಃ ನಮ್ಮದೇ ಸೆಕೆಂಡ್ ಹೈಯೆಸ್ಟ್ ಅನ್ನಿಸ್ತಾ ಇದೆ ಈ ಟ್ಯಾಕ್ಸ್ ಸಂಬಂಧಪಟ್ಟಂಗೆ. ಹಾಗೆ ಹಾಲು ಮತ್ತು ವಿದ್ಯುತ್ತು ಇದೆಲ್ಲವೂ ಕೂಡ ಜನರಿಗೆ ಬರೆಯಾಗ್ತಾ ಇದೆ. ಅಂದರೆ ಇಲ್ಲಿ ಬೆಂಗಳೂರು ಜನರಿಗೆ ಬಹಳ ಹೊಡೆತ ಕೊಡ್ತಾ ಇದೆ. ಜೀವನ ಮಾಡೋಕ್ಕೆ ಜನ ಹೆದರ್ತಾ ಇದ್ದಾರೆ ನೋಡಿ. ಒಂದು ಕಾಲ ಇತ್ತು, ಹೇಗಿತ್ತು ಆಗ, ಈಗ ಹೇಗಾಗಿದೆ ನಿಜಕ್ಕೂ ಕೈ ಸುಡ್ತಾ ಇದೆ ರೀ. ಬರೆ ಎಳಿತಾ ಇದೆ ಸರ್ಕಾರ. ಒಂದಾದ ಮೇಲೆ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ. ಒಂದು ಕೈಲಿ ಕೊಡು, ಇನ್ನೊಂದು ಕೈಲಿ ಕಿತ್ಕೋ, ಹಾಗೆ ಆಗ್ತಿದೆ ಅಲ್ವಾ? ಗ್ಯಾರಂಟಿ 2000 ರೂಪಾಯಿ ಸಿಗ್ತಾ ಇದೆ ನನಗೆ ಉಚಿತ ಅಕ್ಕಿ ಸಿಗ್ತಾ ಇದೆ, ಮತ್ತು ಗೃಹಲಕ್ಷ್ಮಿ ಹಣ ಬರ್ತಾ ಇದೆ, ವಿದ್ಯುತ್ ಫ್ರೀ ಇದೆ. ಮತ್ತು ಅಲ್ಲಿ ಜಾಸ್ತಿ ಮಾಡಿದರು, ಇಲ್ಲಿ ಜಾಸ್ತಿ ಮಾಡಿದರು, ಟಿಕೆಟ್ ರೇಟ್ ಜಾಸ್ತಿ ಮಾಡಿದರು, ಹಾಲಿನ ಜಾಸ್ತಿ ಮಾಡಿದರು. ಹಾಗಾಗಿ ಸರ್ಕಾರ ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಜನರಿಗೂ ಕೂಡ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇದೇನು ಜನರು ದಡ್ರಲ್ಲ, ಜನನ ಹೇಳ್ತಾ ಇದ್ದಾರೆ ಏನ್ರಿ ಗ್ಯಾರಂಟಿ ಕೊಟ್ಟು ಇವರು ನಮಗೆ ಇನ್ನೊಂದು ಕಡೆಯಿಂದ ವಸೂಲಿ ಮಾಡ್ತಿದ್ದಾರಲ್ಲ ಸರ್ಕಾರದವರು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಇನ್ನೂ ಹಂತವಾಗಿ ನಾವು ನೋಡ್ತಾ ಹೋದರೆ ಬರ್ತಾ ಏನಾಗುತ್ತೆ, ಜನರ ಜೀವನ ಭಾಳ ಕಷ್ಟ ಆಗುತ್ತೆ. ಕೆಲಸ ಇಲ್ಲದೇ ಇದ್ರಂತೂ ಕೂಡ ಹೇಗಿರುತ್ತೆ ಜೀವನ ನೆನೆಸ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂತಂದರೆ ಮಧ್ಯಮ ವರ್ಗದವ್ರು ಹೇಳ್ತಾ ಇದ್ದೀವಿ ನಾವು. ಈಗ ನೋಡಿ, ಬಡವರು ಆಗಿಂದು ಅವತ್ತು ಆಯ್ತಪ್ಪ, ನೆಮ್ಮದಿ ಜೀವನ ಅವ್ರದ್ದು. ಶ್ರೀಮಂತರದ್ದು ಅವ್ರಿಗೇನು ಜಾಸ್ತಿ ರೇಟು ಅವೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಅವರು 100 ರೂಪಾಯಿ ಲೀಟ್ರಿಗೆ ಹಾಲಾದರೂ ಕೊಂಡ್ಕೊಳ್ತಾರೆ, 1000 ಆದರೂ ಕೊಂಡ್ಕೊಳ್ತಾರೆ. ಮಧ್ಯಮ ವರ್ಗದವ್ರು ಇದ್ದಾರಲ್ವಾ, ಅವ್ರಿಗೆ ಇದರ ಬಿಸಿ ತಟ್ಟುತ್ತೆ. ಏನೋ ಒಂದು ಕನಸು ಕಾಣ್ತಾ ಇರ್ತಾರೆ, ಅಷ್ಟು ಇಷ್ಟು ಸೇವಿಂಗ್ಸ್ ಮಾಡಬೇಕು ನಾವು ಭವಿಷ್ಯಕ್ಕೋಸ್ಕರ ಅಂತ. ಖಂಡಿತ ಬಹಳ ಕಷ್ಟ ಇದೆ ಜೀವನ. ಅದರಲ್ಲೂ 10,000 15,000 ದುಡಿಯುವಂತಹ ಆ ವರ್ಗದವ್ರಿಗೆ ಖಂಡಿತವಾಗಲೂ ಇದು ಹೊಡೆತ ಕೊಟ್ಟೇ ಕೊಡುತ್ತೆ. ಮತ್ತಷ್ಟು ಮಾಹಿತಿ ಗಣೇಶ್ ಹೆಗಡೆ ನೀಡ್ತಾರೆ. ಗಣೇಶ, ನಾಳೆಯಿಂದ ದುಬಾರಿ ದುನಿಯಾ, ಜನರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಕೊಟ್ಟು ಇನ್ನೊಂದು ಕೈಲಿ ಕಿತ್ಕೊಳ್ತಿದ್ದಾರೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ನಾಳೆಯಿಂದ ಸಾಮಾನ್ಯ ಜನರು, ಅದರಲ್ಲೂ ಮಧ್ಯಮ ವರ್ಗ ಬಡವರ್ಗದವ್ರಿಗೆ ಯಾವ ರೀತಿ ಇರುತ್ತೆ ಜೀವನ ಅನ್ನೋದು? ಖಂಡಿತವಾಗಲೂ ಏಪ್ರಿಲ್ 1ರಿಂದ ಜನಸಾಮಾನ್ಯರಿಗೆ ಒಂದಿಲ್ಲೊಂದು ಬರೆ ಎದುರಾಗುವಂತದ್ದು ನಿಶ್ಚಿತ. ಮುಖ್ಯವಾಗಿ ಹಾಲಿನ ದರ 4 ರು ಹೆಚ್ಚಳ ಆದ್ರೆ ಟೋಲ್ ದರ ಕೂಡ 5ರಿಂದ 10% ಹೆಚ್ಚಳ ಆಗುತ್ತೆ. ಹಾಗೇನೆ ಪ್ರಮುಖವಾಗಿ ವಿದ್ಯುತ್ ದರವು ಕೂಡ ಏರಿಕೆ ಆಗುತ್ತೆ. ಅಂದ್ರೆ ವಿದ್ಯುತ್ ದರ ಒಂದ್ ರೀತಿಯಲ್ಲಿ ಪ್ರತಿ ಕೆವಿ ಲೆಕ್ಕದಲ್ಲಿ ಏರಿಕೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಇದ್ರ ಜೊತೆಗೆ ಮುಖ್ಯವಾಗಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಬಂದ್ರೆ ಕಸದ ಸೆಸ್ ಕೂಡ ಹೆಚ್ಚಳ ಆಗ್ತಾ ಇರುವಂತದ್ದು. ಪ್ರತಿ ಕೆಜಿಗೆ 5 ರೂಪಾಯಿ ಹೆಚ್ಚಳವನ್ನ ಮಾಡ್ಲಿಕ್ಕೆ ಬಿಬಿಎಂಪಿ ಅಥವಾ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಕಂಪನಿ ನಿರ್ಧಾರ ಮಾಡಿರುವಂತದ್ದು. ಮುಖ್ಯವಾಗಿ ನಾಳೆಯಿಂದ ಜನರು ಸಾಕಷ್ಟು ರೀತಿಯಲ್ಲಿ ಖರ್ಚಿನ ವೆಚ್ಚವನ್ನ ಭರಿಸಬೇಕಾಗತ್ತೆ, ಅನಿವಾರ್ಯ ಆಗತ್ತೆ. ಈ ಸಂದರ್ಭದಲ್ಲಿ ಸುಡುವ ಬಿಸಿನಲ್ಲಿ ಈಗ ದರವೂ ಕೂಡ ಏರಿಕೆ ಆಗ್ತಾ ಇರುವಂತದ್ದು ಜನಸಾಮಾನ್ಯರ ಜೀವನಕ್ಕೆ ದಿನನಿತ್ಯದ ಖರ್ಚಿಗೆ ಸಾಕಷ್ಟು ಹೊಡೆತ ಬೀಳುತ್ತೆ. ಮುಖ್ಯವಾಗಿ ಕಸದ ಸೆಸ್ ಬಹಳ ಹೊಡೆತ ಬೀಳುತ್ತೆ. ಪ್ರತಿಯೊಂದಕ್ಕೂ ಕೂಡ ತೆರಿಗೆ, ಟ್ಯಾಕ್ಸ್, ಹಾಗೇನೆ ದುಬಾರಿ ವೆಚ್ಚವನ್ನ ಜನರು ಭರಿಸ್ತಾ ಇದ್ರೆ ಜನಜೀವನ ಹೇಗೆ ಅನ್ನುವಂತ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರುವಂತದ್ದು. ಇಲ್ಲಿ ಮುಖ್ಯವಾಗಿ ನಾವು ಕಸದ ಸೆಸ್ ನೋಡಿದ್ರೆ ಅಂಗಡಿ, ಹೋಟೆಲ್ ಮತ್ತು ರೆಸಿಡೆನ್ಸಿಗಳಿಗೆ ವಿಭಿನ್ನ ರೀತಿಯ ತೆರಿಗೆಯನ್ನ ಈಗ ಬೆಂಗಳೂರು ನಗರ ಘನತ್ಯಾಜ್ಯ ನಿರ್ವಹಣಾ ಕಂಪನಿ ವಿಧಿಸ್ತಾ ಇದೆ. ಪ್ರತಿ ಕೆಜಿಗೆ ಸರಾಸರಿ 12 ರೂಪಾಯಿ ದರವನ್ನ ಏರಿಕೆ ಮಾಡಿದೆ ಆಲ್ರೆಡಿ. ನಾಳೆಯಿಂದ ಅದು ಜಾರಿಗೆ ಬರುತ್ತೆ. ಈಗಾಗಲೇ ಜನಸಾಮಾನ್ಯರಿಗೆ
ಪ್ರತಿ ಕೆಜಿಗೆ, ಅಂದ್ರೆ ಹೋಟೆಲ್ಗಳಲ್ಲಿ ಪ್ರತಿ ಕೆಜಿಗೆ 5 ರೂಪಾಯಿ ಆದ್ರೆ ಓರಲಿ 12 ರೂಪಾಯಿ ಏರಿಕೆ ಆಗುವಂಥದ್ದು. ಇನ್ನು ರೆಸಿಡೆನ್ಷಿಯಲ್ ಕಟ್ಟಡಗಳ ಕಸ ತೆರಿಗೆಯನ್ನ ನಾವು 600 ಚದರ ಅಡಿಗೆ 10 ರು ಅಂತಾನೆ 600 ಚದರದಿಂದ 1000 ಚದರವರೆಗಿನ ಬೆಲೆ ತಿಂಗಳಿಗೆ 50 ರು ದರ ಏರಿಕೆ ಆಗುತ್ತೆ. ಹೀಗಾಗಿ ಒಂದು ಹಂತದಲ್ಲಿ ತೆರಿಗೆ ಹೆಚ್ಚಳ ಒಂದು ಜೊತೆಗೆ ಆದ್ರೆ, ಇನ್ನೊಂದು ಜೊತೆಯಲ್ಲಿ ಬೇರೆ ಬೇರೆ ದಿನನಿತ್ಯದ ವಸ್ತುಗಳ ಬಳಕೆ, ಸಾರಿಗೆ ಸಂಪರ್ಕದ ವ್ಯವಸ್ಥೆ ಎಲ್ಲವೂ ಕೂಡ ದುಬಾರಿ ಆಗಿರುವಂಥದ್ದು. ಈಗಾಗಲೇ ಬಸ್ ದರ ಏರಿಕೆ ಆಗಿದೆ, ಮೆಟ್ರೋ ದರ ಏರಿಕೆ ಆಗಿದೆ. ಎಲ್ಲವೂ ಕೂಡ ಸಹಜ ರೀತಿಯಲ್ಲಿ ವರ್ಷದ ಆರ್ಥಿಕ ವಹಿವಾಟಿನ ಅಡಿಯಲ್ಲಿ 1% ಏರಿಕೆ ಆಗಲಿಲ್ಲ. ಆದ್ರೆ 2 ಪಟ್ಟು 3 ಪಟ್ಟು ದರ ಏಕಾಏಕಿ ಏರಿಕೆ ಆಗಿರುವಂತದ್ದು. ಜೀವನ ಮಾಡೋದು ಹೇಗೆ ಅನ್ನುವಂಥ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.